ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿ, ಹೊಸ ಸಂಪ್ರದಾಯ. ರಾಜಕಾರಣ ಮೀರಿದ ಮಾಜಿಗಳ ಸೌಜನ್ಯದ ಭೇಟಿ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ HDK ವ್ಯಂಗ್ಯ. ಇದುವೇ ಚದುರಂಗದ ಮೊದಲ ಸ್ಟೋರಿ. DK ಭೇಟಿ ಸಮರ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ ಅಂತಂದ್ರೆ ನಿಮ್ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಅಂತ ಅಂದರು. ಯಾಕೆಂದ್ರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ ಏನು ಕಿತ್ತ ಇಲ್ವಲ್ಲ, ಬರೀ ಕೆಲಸ ಮಾಡಿಲ್ವಲ್ಲ. ಒಟ್ಟ ಕುದುರೆಯನ್ನು ಏರು ಬಯಸುವನು ವೀರನೂ ಅಲ್ಲ, ಶೂರನೂ ಅಲ್ಲ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಆ ಮೂಲಕ ಒಂದು ಕಾಲದ ಬದ್ಧ ವೈರಿಗಳು, ನಡುವೆ ಒಂದು ಸೀಮಿತ ಅವಧಿಯ ಜೋಡೆತ್ತುಗಳು, ಮುಂದುವರೆದ ಅದೇ ವೈಯಕ್ತಿಕ ಜಿದ್ದಾಜಿದ್ದಿ ಅದು ಮತ್ತೆಯೂ ಕೂಡ ಮುಂದುವರೆದಿದೆ. ಕುಮಾರಸ್ವಾಮಿ ಅವರು ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ DK ಶಿವಕುಮಾರ್ ವಿರುದ್ಧ ಸೋಲು ಕಂಡಂಥವರು 1999ರಲ್ಲಿ. 2004ರಲ್ಲಿ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಶಾಸನಸಭೆಗೆ ಎಂಟ್ರಿ ಕೊಡ್ತಾರೆ, ಶಾಸಕರಾಗಿ ಎಂಟ್ರಿ ಕೊಡ್ತಾರೆ. 2006ರಲ್ಲಿನೇ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. 1985ರಲ್ಲಿ ಮೊದಲ ಎಲೆಕ್ಷನ್ ಅನ್ನು ಕಂಟೆಸ್ಟ್ ಮಾಡಿದಂಥವರು DK ಶಿವಕುಮಾರ್ ಸಾತನೂರಿನಲ್ಲಿ ದೇವೇಗೌಡರ ವಿರುದ್ಧ. 1989 DK ಶಿವಕುಮಾರ್ ಮೊದಲ ಬಾರಿಗೆ ಶಾಸನಸಭೆಗೆ ಪ್ರವೇಶ ಪಡೆದಂಥವರು. ಆದರೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗೋದಕ್ಕೆ 37 ವರ್ಷಗಳ ಕಾಲ ಕಾಯಬೇಕಾಯಿತು. 38ನೇ ವರ್ಷದಲ್ಲಿ ಅವರು ಇವಾಗ 37 ವರ್ಷಗಳ ನಂತರ ಅವರು ಈಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಕುಮಾರಸ್ವಾಮಿಯವರು 96ರಲ್ಲಿ ಮೊದಲ ಬಾರಿಗೆ MP, ಅದಾದ ನಂತರ 2004ರಲ್ಲಿ ಫಸ್ಟ್ ಟೈಮ್ ಅವರು MLA ಆಗ್ತಾರೆ. ಅಷ್ಟೇ ಅಲ್ಲ, ಅದಾಗಿ 2 ವರ್ಷ ಕಳೆಯೋದ್ರೊಳಗೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿಂದ ನಂತರ ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. 2006ರಲ್ಲೊಮ್ಮೆ, 2018ರಲ್ಲೊಮ್ಮೆ. ಶಿವಕುಮಾರ್ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಇಬ್ಬರ ನಡುವಿರುವ ವೈಯಕ್ತಿಕ ಜಿದ್ದಾಜಿದ್ದಿಯನ್ನು ಕರ್ನಾಟಕ ನೋಡಿದೆ. ವಿಶೇಷವಾಗಿ ಹಳೆ ಮೈಸೂರು ಭಾಗದ ಜನ ಇದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕನಕಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಜನ, ಹಿಂದಿನ ಕನಕಪುರ ಲೋಕಸಭಾ ಕ್ಷೇತ್ರ ಅಥವಾ ಇಂದಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿ ಜನ ಇವರಿಬ್ಬರ ಜಿದ್ದಾಜಿದ್ದಿಯನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ಸ್ವರೂಪದ ರಾಜಕೀಯದ ಜಿದ್ದಾಜಿದ್ದಿ ಇವರಿಬ್ಬರ ನಡುವೆ ಇದೆ. ಈಗ ಹೊಸ ಸರ್ಕಾರ ಬರ್ತಾ ಇದ್ದಂತೆಯೇ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಹೊಸ ಸಂಪ್ರದಾಯವನ್ನು ಹುಟ್ಟು ಹಾಕೋದಕ್ಕೆ ಹೊರಟಿದ್ದಾರೆ. ಇದು ಪೂರ್ತಿಯಾಗಿ ಹೊಸ ಸಂಪ್ರದಾಯ ಅಂತೇಳಿ ಅಲ್ಲ. ಕರ್ನಾಟಕದಲ್ಲಿ ಈ ಸಂಪ್ರದಾಯ ಹಿಂದೆಯೂ ಕೂಡ ಇತ್ತು. ನಡುವೆ ಅದು ನಿಂತು ಹೋಗಿತ್ತು. ನಾನಾ ಕಾರಣಗಳಿಗೆ, ವೈಯಕ್ತಿಕವಾದಂತಹ ಕಾರಣಗಳಿದ್ದಾವೆ, ವೈಯಕ್ತಿಕ ಜಿದ್ದಾಜಿದ್ದಿಗಳಿದ್ದಾವೆ. ಈ ಕಾರಣಕ್ಕೆ ಅದು ನಿಂತು ಹೋಗಿತ್ತು. ಆದರೆ ಶಿವಕುಮಾರ್ ಅವರು, ಅವ್ರಿಗೂ ಕೂಡ ಬಹಳಷ್ಟು ವೈಯಕ್ತಿಕ ಜಿದ್ದಾಜಿದ್ದಿ ಇದೆ. ಅವರಿಗೆ ದೇವೇಗೌಡರ ಕುಟುಂಬದ ಜೊತೆಗೆ ವೈಯಕ್ತಿಕ ಜಿದ್ದಾಜಿದ್ದಿ ಬಹಳ ವರ್ಷಗಳಿಂದ ಇದೆ. ಆದರೆ ಅವರು ದೇವೇಗೌಡರ ಮನೆಗೆ ಹೋಗಿದ್ದಾರೆ. ಅವರು ಕುಮಾರಸ್ವಾಮಿಯವರ ಮನೆಗೂ ಕೂಡ ಹೋಗಬಹುದು ಅನ್ನುವಂತಹ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಅತಿ ವಿನಯಂ ಧೂರ್ತ ಲಕ್ಷಣಂ ಅನ್ನುವಂತಹ ಮಾತನ್ನ ಕುಮಾರಸ್ವಾಮಿಯವರು ಹೇಳೋದ ಮೂಲಕ ವ್ಯಂಗ್ಯವಾಡಿದ್ದಾರೆ. ಎರಡೂ ಕೈ ಜೋಡಿಸಿ ನಮಸ್ಕರಿಸಿ ಸಾಕಪ್ಪ ನಿಮ್ಮ ಸಾವಾಸ ಅಂತ ಹೇಳ್ದಂಗೆ ಕಾಣ್ತಾ ಇತ್ತು ಕುಮಾರಸ್ವಾಮಿಯವರ ಮುಖಚರ್ಯೆ. ಆದರೆ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ನಡುವಿನ ಈ ಜಿದ್ದಾಜಿದ್ದಿ ಇದೆಯಲ್ಲ, ರಾಜಕೀಯ ಜಿದ್ದಾಜಿದ್ದಿ ಇದೆಯಲ್ಲ, ಇದು ಯಾವತ್ತೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಬೆಳವಣಿಗೆ. ಯಾಕೆಂದರೆ ಇಬ್ಬರೂ ಕೂಡ ತಮ್ಮದೇ ಆದಂತಹ ನೆಲೆಗಟ್ಟಿನಲ್ಲಿ, ತಮ್ಮದೇ ಆದಂತಹ ರೀತಿಯಲ್ಲಿ ರಾಜಕಾರಣವನ್ನು ಮಾಡ್ತಾ ಬಂದಿರುವಂಥವ್ರು. ಇಬ್ಬರೂ ಕೂಡ ಬಹುತೇಕ ಸಮಕಾಲೀನರು. ರಾಜಕೀಯದಲ್ಲಿ ಕುಮಾರಸ್ವಾಮಿ ಅವರಿಗಿಂತ ಮುಂಚಿತವಾಗಿಯೇ ಬಂದಂಥವರು ಶಿವಕುಮಾರ್ ಆದರೂ ಕೂಡ ನಾನು ಆಗಲೇ ಹೇಳ್ದಂಗೆ ಶಿವಕುಮಾರ್ ಅವರು ಮೊದಲಿಗೆ ಮಂತ್ರಿ ಆಗಿರ್ತಾರೆ ನಿಜ. ಆದರೆ ಕುಮಾರಸ್ವಾಮಿಯವರು ಮೊದಲಿಗೆ ಮುಖ್ಯಮಂತ್ರಿನೇ ಆಗೋದರ ಮೂಲಕವಾಗಿ ಶಿವಕುಮಾರ್ ಅವರನ್ನ ಹಿಂದಕ್ಕೆ ತಳ್ಳಿರ್ತಾರೆ. ಆದರೆ ಈಗ ಇಬ್ಬರ ನಡುವೆ ಮತ್ತೊಂದು ಸುತ್ತಿನ ಸಮರ ನಡೀತಾ ಇದೆ. ನೋಡಿ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರದ ಫೋಟೋಗಳಿದ್ದು, ಮುಖ್ಯಮಂತ್ರಿ ಆಗುವ ದಿವಸದ್ದು ಮತ್ತು ಮುಖ್ಯಮಂತ್ರಿ ಆದ ನಂತರದ ಫೋಟೋಗಳು. ಕರ್ನಾಟಕದಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಯಾರ್ಯಾರಿದ್ದಾರೋ
ಆ ಎಲ್ಲ ಮಾಜಿ ಮುಖ್ಯಮಂತ್ರಿಗಳನ್ನು ಕೂಡ ಅವರು ಭೇಟಿಯಾಗೋದ್ರ ಕಡೆಗೆ ಹೊರಟಿದ್ದಾರೆ. ಇದರಲ್ಲಿ ಈ ಸಾಲಿನಲ್ಲಿ ಈಗ ಇನ್ನು ಬಹುಶಃ ಬಾಕಿ ಉಳಿದಿರುವಂಥದ್ದು ಒಂದು ಬಸವರಾಜ ಬೊಮ್ಮಾಯಿ ಅವರ ಜೊತೆಗಿರೋ ಫೋಟೋ ಆಗಬೇಕಾಗಿರುವಂಥದ್ದು. ಅದು ಬಿಟ್ಟರೆ HD ಕುಮಾರಸ್ವಾಮಿ ಅವರ ಜೊತೆಗಿರುವಂತಹ ಫೋಟೋ ಆಗಬೇಕು. ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, ಅವರು ಹೇಗಿದ್ರು ನಿಕಟಪೂರ್ವ ಮುಖ್ಯಮಂತ್ರಿಗಳಾದರು. ದೇವೇಗೌಡರು 1994ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು, ಕರ್ನಾಟಕದಲ್ಲಿ 1994ರ ಮುಖ್ಯಮಂತ್ರಿ, ಅದಾದ ನಂತರ ಪ್ರಧಾನಮಂತ್ರಿ ಕೂಡ ಆಗಿದ್ದಾರೆ. ಯಡಿಯೂರಪ್ಪನವರು 2008ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂಥ 2007ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. ಅವರು ಜೊತೆಗೆ ಭೇಟಿಯಾಗಿದ್ದಾರೆ. ದೇವೇಗೌಡರಿಗಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಆಗಿದ್ದಂತಹ ವೀರಪ್ಪ ಮೊಯ್ಲಿ ಅವರನ್ನ ಭೇಟಿಯಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು 2012ರ ಮುಖ್ಯಮಂತ್ರಿ ಹಾಗೂ 2011ರ ಮುಖ್ಯಮಂತ್ರಿ ಆಗಿರುವಂತಹ ಸದಾನಂದ ಗೌಡರು, ಹೀಗೆ ಎಲ್ಲರನ್ನು ಕೂಡ ಭೇಟಿಯಾಗಿದ್ದಾರೆ. ಈ ಸಾಲಿನಲ್ಲಿ ಇನ್ನೂ ಬಾಕಿ ಉಳಿದಿರುವಂಥದ್ದು ಬಸವರಾಜ ಬೊಮ್ಮಾಯಿ ಅವರೊಬ್ಬರು. ಅದು ಬಿಟ್ಟರೆ HD ಕುಮಾರಸ್ವಾಮಿ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವಂಥದ್ದನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದಾರೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಂದ ಹಿಡಿದು ಸದಾನಂದ ಗೌಡರವರೆಗೆ ಎಲ್ಲರನ್ನು ಭೇಟಿಯಾಗಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಂತಹ ಹೊಸ ಸಂಪ್ರದಾಯ ಅಥವಾ ಮರೆತು ಹೋಗಿರುವಂತಹ ಸಂಪ್ರದಾಯ ಅಂತ ಇದನ್ನ ಕರೀಬಹುದು. ಯಾಕಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಬಹಳಷ್ಟು ಗಣ್ಯರ ಮನೆಗಳಿಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಅದು ದೇವನೂರು ಮಹಾದೇವ ಅವರ ಮನೆಗೆ ಹೋಗಿರುವಂಥದ್ದಿರ್ಬೋದು, ಅಥವಾ ಬೆಂಗಳೂರಿನಲ್ಲಿ ಆದ ಸಂದರ್ಭದಲ್ಲಿ ಅವರು ದೊರೆಸ್ವಾಮಿ ಅವರ ಮನೆಗೆ ಹೋಗಿದ್ದಂಥದ್ದಿರ್ಬೋದು. ಈ ರೀತಿಯಾಗಿ ಬೇರೆ ಬೇರೆಯವರ ಮನೆಗೆ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಕೊಡುವಂತಹ ಭೇಟಿ ಇರ್ಬೋದು. ಇದು ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂಥವರು ಇಂಥದ್ದೊಂದು ಸಂಪ್ರದಾಯವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಹಿರಿಯರ ಮನೆಗಳಿಗೆ ಭೇಟಿ ಕೊಡುವಂಥದ್ದು ಅಥವಾ ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ಕೊಡುವಂಥದ್ದು, ಈ ರೀತಿಯಂಥ ಪ್ರಕ್ರಿಯೆಗಳು ನಡೆಯುತ್ತೆ. ಹಿಂದೆಲ್ಲ SM ಕೃಷ್ಣ ಅವರು ಬದುಕಿದ್ದಾಗ SM ಕೃಷ್ಣ ಅವರ ಮನೆಗೆ ಹೋಗ್ತಾ ಇದ್ದಂಥದ್ದು ನಾವು ನೋಡಿದ್ವಿ ಭಾಳಷ್ಟು ಜನ ಮುಖ್ಯಮಂತ್ರಿಗಳನ್ನ. ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ, ಯಾಕಂದರೆ ದೇವೇಗೌಡರಿಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಇದ್ದಂತಹ ರಾಜಕೀಯದ ಜಿದ್ದಾಜಿದ್ದಿ ನಮಗೆಲ್ಲ ಗೊತ್ತಿರುವಂಥದ್ದೇ. ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೆ ಇದ್ದಿದ್ದು ಕೂಡ ಗೊತ್ತಿದೆ. ಸಿದ್ದರಾಮಯ್ಯನವ್ರಿಗಿಂತ ಪೂರ್ವದಲ್ಲಿ ಅವರೆಲ್ಲ ಮುಖ್ಯಮಂತ್ರಿ ಆದರೂ ಕೂಡ ಅವರ ಮನೆಗಳಿಗೆ ಈ ರೀತಿಯಾಗಿ ಮುಖ್ಯಮಂತ್ರಿ ಆದ ತಕ್ಷಣಕ್ಕೆ ಅಥವಾ ಮುಖ್ಯಮಂತ್ರಿ ಆಗುವ ಪೂರ್ವದಲ್ಲಿ ಹೋಗಿ ಭೇಟಿಯಾಗಿರಲಿಲ್ಲ. ನಂತರ ಆರೋಗ್ಯ ವಿಚಾರಿಸೋದಕ್ಕೆ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಹೋಗಿರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಇಂಥದ್ದೊಂದು ಸಂಪ್ರದಾಯ ಶುರು ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಆಶೀರ್ವಾದವನ್ನು ಪಡೆಯುವಂಥದ್ದು, ಕೇವಲ ಆಶೀರ್ವಾದ ಮಾತ್ರ, ಅವರ ಶುಭ ಹಾರೈಕೆಗಳನ್ನು ಪಡೆಯೋದು ಮಾತ್ರ ಅಲ್ಲ, ಜೊತೆಗೆ ಸಲಹೆಗಳನ್ನು ಕೂಡ ಪಡಿತಾ ಇದ್ದಾರೆ. ಆಡಳಿತದ ಬಗ್ಗೆ ಒಂದಿಷ್ಟು ಸಲಹೆಗಳನ್ನು ಪಡ್ಕೊಳ್ತಾ ಇದ್ದಾರೆ. ರಾಜಕೀಯದ ಸಲಹೆಗಳೇ ಇಲ್ಲಿ ಬರ್ತವೆ, ಅದು ಅಫ್ಕೋರ್ಸ್ ಅದು ನಡೆಯುವಂಥದ್ದೇ. ಹಾಗಿದ್ರು ಒಂದು ಗುಡ್ ಗೆಸ್ಚರ್ ಅಂತ ನಾವು ಹೇಳ್ತೀವಲ್ಲ, ಒಂದು ಒಳ್ಳೆಯ ಸತ್ಸಂಪ್ರದಾಯ ಅನ್ನುವಂಥ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಪ್ರಮಾಣ ವಚನಕ್ಕೂ ಮುಂಚಿತವಾಗಿ ಅವರು ಸಿದ್ದರಾಮಯ್ಯನವ್ರ ಮನೆಗೆ ಹೋದರು, ಯಡಿಯೂರಪ್ಪನವ್ರ ಮನೆಗೆ ಹೋದರು, ಅದಾದ ಮೇಲೆ ದೇವೇಗೌಡರ ಮನೆಗೆ ಹೋಗಿ ಆ ಮೂವರನ್ನು ಕೂಡ ಒಂದೇ ದಿವಸ ಭೇಟಿಯಾಗಿ ನಂತರ ಅವರು ಬಂದು ಪ್ರಮಾಣ ವಚನ ಸ್ವೀಕರಿಸಿದರು. ನಿನ್ನೆ ಒಂದೇ ದಿನ ಮತ್ತೆ 3 ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ. ವೀರಪ್ಪ ಮೊಯ್ಲಿ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು, ಅವರು ಮುಖ್ಯಮಂತ್ರಿ ಆದಂತಹ ಅವಧಿಯಲ್ಲಿ ಶಿವಕುಮಾರ್ ಅವರು ಮೊದಲ ಬಾರಿಯ ಶಾಸಕರಾವಾಗ, ಇನ್ನು ಶೆಟ್ಟರ್ ಅವರು ಹಾಗೆಯೇ ಸದಾನಂದ ಗೌಡರು, ಇವರಿಬ್ಬರು ಕೂಡ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಜೂನಿಯರ್ಸ್. ಯಾಕಂದರೆ ಅವರಿಬ್ಬರು ಕೂಡ 94ರ ಬ್ಯಾಚಿನ MLAಗಳು, ಇವರು 89ರ ಬ್ಯಾಚಿನ MLA. ಅವರುಗಳನ್ನು ಕೂಡ ಭೇಟಿಯಾಗಿದ್ದಾರೆ. ಅವರು ಕೂಡ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿದಂಥವ್ರು. ಡಾಕ್ಟರ್ M ವೀರಪ್ಪ ಮೊಯ್ಲಿ, ಜಗದೀಶ್ ಶೆಟ್ಟರ್, DV ಸದಾನಂದ ಗೌಡರ ಮನೆಗೆ ಭೇಟಿ ಕೊಟ್ಟು ಅವರನ್ನ ಮಾತುಕತೆ ನಡೆಸಿ ಅವರ ಸಲಹೆಗಳನ್ನು ಪಡ್ಕೊಂಡು ಬಂದಿದ್ದಾರೆ. ರಾಜ್ಯದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಲಹೆಗಳು ಅಂತ ಅದನ್ನು ಹೇಳಿಕೊಳ್ಳಲಾಗುತ್ತೆ. ಆಗಿರುವಂತಹ ಪ್ರಮಾದಗಳು, ತಿದ್ದುಕೊಳ್ಳುವ ದಾರಿಗಳು, ಜನಸೇವೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು. ಹಿಂದೆ ಏನೆಲ್ಲ ಪ್ರಮಾದಗಳಾಗಿದ್ದಾವೆ, ತಿದ್ದುಕೊಳ್ಳೋದಕ್ಕೆ ಏನು ದಾರಿಗಳಿದ್ದಾವೆ, ಹೇಗೆಲ್ಲ ಅಭಿವೃದ್ಧಿ ಕೆಲಸ ಮಾಡಬಹುದು, ಈ ರೀತಿಯಾದಂತಹ ಇವೆಲ್ಲ ಜನರಲ್ ಆಗಿರುವಂಥ ಒಂದು ರಾಜಕೀಯವಾದಂತಹ ಒಂದು ಸ್ಟೇಟ್ಮೆಂಟ್ಗಳ ರೀತಿಯಲ್ಲಿರುವಂಥದ್ದು. ಭ್ರಷ್ಟಾಚಾರ ರಹಿತ ಆಡಳಿತ, ಜನಸ್ನೇಹಿ ಸರ್ಕಾರದ ಸಲಹೆಗಳನ್ನು ನಾಯಕರುಗಳು ಕೊಟ್ಟಿದ್ದಾರೆ. ಅವರ ಪಕ್ಷದವರು ಕೊಡುವಂತಹ ಸಲಹೆಗಳು ಒಂದು ರೀತಿಯಲ್ಲಿರುತ್ತೆ, ಅವರ ಎದುರಾಳಿ ಪಕ್ಷಗಳವರು ಕೊಡುವಂತಹ ಸಲಹೆ ಮತ್ತೊಂದು ರೀತಿಯಲ್ಲಿ, ಅಂದರೆ ಅದಕ್ಕೊಂದು ರಾಜಕೀಯ ಸ್ವರೂಪ ಇದ್ದೇ ಇರುತ್ತೆ. ಆದರೆ ನಿಜಕ್ಕೂ ಇದನ್ನೆಲ್ಲ ಮಾತನಾಡಿದಾರ ಅಥವಾ ಮಾಧ್ಯಮದ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಮಾತ್ರ ಇಂಥ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರಾ ಗೊತ್ತಿಲ್ಲ, ಆದರೆ ಹಾಗೆ ಹೇಳ್ಕೊಳ್ತಾರೆ. ಈ ವಿಚಾರದಲ್ಲಿ ಸದಾನಂದ ಗೌಡರು ತಮ್ಮನ್ನು ಭೇಟಿಯಾದಂತಹ ಶಿವಕುಮಾರ್ ಅವರಿಗೆ ಏನು ಸಲಹೆ ಕೊಟ್ಟಿದ್ದಾರಂತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಾನೊಬ್ಬ ನೇರವಾಗಿ ಮಾತಾಡುವಂಥ ವ್ಯಕ್ತಿ. ನನಗೆ ತುಂಬ ಖುಷಿಯಾಗಿದೆ. ಒಬ್ಬ ಮುಖ್ಯಮಂತ್ರಿ, ನಾನು ಕೂಡ ಆ ರೀತಿ ಮಾಡಿಲ್ಲ, ಒಬ್ಬ ಮುಖ್ಯಮಂತ್ರಿ ಆಗಿದ್ದವ ತನ್ನ ಹಿಂದಿನ ಪ್ರಿಡಿಸರ್ ಅಂತ ಹೇಳ್ತಾರೆ, ಹಿಂದಿನ ನಮ್ಮ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಭೇಟಿ ಮಾಡಿ ನಿಮ್ಮ ಸಲಹೆ ಸೂಚನೆಗಳೇನಾದರೂ ಇದೆ ಅಂತ ಕೇಳುವಂಥದ್ದು ಇದೊಂದು ಹೊಸ ಸಂಪ್ರದಾಯ. ಇವತ್ತಿನ ಈ ರಾಜಕಾರಣದಲ್ಲಿ ನಡೆಯುತ್ತಿರುವಂಥ ಈ ವೆಂಜನ್ಸ್ ಪಾಲಿಟಿಕ್ಸಿಗೆ ಪ್ರಾಯಶಃ ಇಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವುದರಿಂದಾಗಿ ಸ್ವಲ್ಪ ಮಟ್ಟಿನ ಆ ವೆಂಜನ್ಸ್ ಪಾಲಿಟಿಕ್ಸ್ ಕಡಿಮೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ.
ಡಿ.ಕೆ. ಶಿವಕುಮಾರ್ಗೆ ಅಥವಾ ಕಾಂಗ್ರೆಸ್ಗೆ ಯಾವುದೋ ಒಂದು ರೀತಿಯ ಪರೋಕ್ಷವಾದಂಥ ಬೆಂಬಲ ಕೊಟ್ಟಿದ್ದೇನೆ ಅಂತ ಅಲ್ಲ. ಒಬ್ಬ ಮನೆಗೆ ಬಂದವನನ್ನು ಗೌರವದಿಂದ ಪ್ರೀತಿ ಆಧಾರದಿಂದ ಸ್ವೀಕಾರ ಮಾಡುವಂಥದ್ದು ಮತ್ತು ಅವನ ಜವಾಬ್ದಾರಿಯಿಂದ ರಾಜ್ಯದ ಹಿತದೃಷ್ಟಿಗೆ ಒಳ್ಳೆಯದಾಗಲಿ ಅಂತ ಹೇಳುವಂಥ ಭಾವನೆ, ಆ ದೊಡ್ಡ ಮನಸ್ಸಿಂದ ನಾನು ಅವರಿಗೆ ಶುಭ ಹಾರೈಕೆ ಮಾಡಿದ್ದೀನಿ. ಹಲವಾರು ಸಂಗತಿಗಳನ್ನು ನೀವು ಮಾಡಬೇಕಾಗಿತ್ತು, ಅದು ನಿಮ್ಮ ಪಕ್ಷದ ಕಡೆಯಿಂದ ಆಗಲಿಲ್ಲ. ಒಂದು ಇವತ್ತು ನಡೆಯುತ್ತಿರುವಂಥ ವ್ಯಾಪಕವಾದಂಥ ಒಂದು ರೀತಿಯ ಜನ ಸಾಮಾನ್ಯರ ಮನಸ್ಸಲ್ಲಿರುವಂಥ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದರೆ ನೀವು ಸಕಾಲವನ್ನು, ನಾನು ನನ್ನ ಕಾಲಘಟ್ಟದಲ್ಲಿ ತಂದಂಥ ಸಕಾಲವನ್ನು ಇವತ್ತು ಆ್ಯಕ್ಚುಯಲ್ ಇಂಪ್ಲಿಮೆಂಟ್ ಮಾಡಿದರೆ ಒಂದು 60% ಅಪ್ ಟು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಕೂಡ ನಮ್ಮ ಕರಪ್ಷನ್ಗೆ ಇತಿಶ್ರೀ ಆಗ್ತದೆ ಅಂತೇಳಿ. ಇವತ್ತು ಮಳೆಗಾಲ ಸಮೀಪಿಸ್ತಾ ಇದೆ. ಈಗಾಗಲೇ ರಸ್ತೆಯ ಹೊಂಡ ಮುಚ್ಚುವಂಥ ಕೆಲಸಗಾರರು ಪಾಟ್ರೋಲ್ಸ್ ಅನ್ನು ಮುಚ್ಚುವಂಥ ಕೆಲಸಗಳಾಗಲಿಲ್ಲ. ಇದು ತಕ್ಷಣ ನೀವು ಮಾಡುವಂಥದ್ದನ್ನು ಮಾಡಬೇಕು. ಇದನ್ನು ರಾಜ್ಯದ ಜನರಿಗೆ, ವಾಹನದಲ್ಲಿ ಓಡಾಟ ಮಾಡುವವರು, ಪಾದಚಾರಿಗಳಿಗೆ ಇದರಿಂದ ಸಹಕಾರಿಯಾಗಬಹುದು. ಈ ಕೆಲಸ ಮಾಡಬೇಕು. ಮೂರನೇದಾಗಿ ಮಳೆಗಾಲ ಈಗಾಗಲೇ ಪ್ರಾರಂಭ ಆಗಿದೆ. ಆದ ಕಾರಣ ಮಳೆಗಾಲದ ಸಂದರ್ಭದಲ್ಲಿ ಆಗುವಂಥ ತೊಂದರೆಗಳಿಗೆ ಮತ್ತೊಂದಕ್ಕೆ ಯಾವತ್ತೂ ಕೂಡ ಆ ಒಂದು ಅದರ ಮುಂಚಿತವಾಗಿ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಮಾಡಬೇಕು. ಅದು ತುರ್ತಾಗಿ ನೀವು ಮಾಡಬೇಕಾದಂಥ ಕೆಲಸ. ಅಭಿವೃದ್ಧಿ, ನಿಮ್ಮ ಪ್ಲಾನ್ ಆಫ್ ಆಕ್ಷನ್ ಇದೆಲ್ಲ ಚೆನ್ನಾಗಿ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀರಿ. ಇಲ್ಲಿ ಸದಾನಂದ ಗೌಡರು ಕೊಟ್ಟಿರುವಂತಹ ಸಲಹೆಗಳು ಒಂದು ಅಂಶವನ್ನು ಮಾತ್ರ ಗಮನಿಸಬೇಕು, ಅದು ಸಕಾಲವನ್ನು ನೀವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಅನ್ನೋಂತಾನೆ ಹೇಳಿದೆ. ಆಕ್ಚುಲಿ ಸದಾನಂದ ಗೌಡರು ಬಹಳ ಸಣ್ಣ ಟೆನ್ಯೂರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆದಂಥವರು. ಸಕಾಲ ಯೋಜನೆ ಇದೆಯಲ್ಲ, ಸದಾನಂದ ಗೌಡರು ತಂದಂಥದ್ದು 2011ರಲ್ಲಿ ತಂದಿರುವಂಥದ್ದು, ಅದು ನಿಜಕ್ಕೂ ಅದ್ಭುತವಾದಂತಹ ಯೋಜನೆ ಆಗಿತ್ತು. ಮತ್ತು ಆ ಮೂಲಕವಾಗಿ ಯಾಕಂದರೆ ಈಗಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಮಾತಾಡುವಾಗ ಒಂದು ಬರ್ತ್ ಸರ್ಟಿಫಿಕೇಟ್ಗೆ, ಒಂದು ಡೆತ್ ಸರ್ಟಿಫಿಕೇಟ್ಗೂ ಕೂಡ ಲಂಚ ಕೊಡಬೇಕಂತ ಪರಿಸ್ಥಿತಿ ಇದೆ. ಆದರೆ ಸಕಾಲದಲ್ಲಿ ಅವರು ಅವತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ 7 ದಿವಸದ ಒಳಗಡೆ ಕೊಡಲೇಬೇಕು, ಇಲ್ಲದೆ ಹೋದರೆ ಅಧಿಕಾರಿ ವಿರುದ್ಧ ಕ್ರಮ ಅನ್ನುವಂಥ ಕಾನೂನನ್ನ ತಗೊಂಡು ಬಂದಿದ್ರು. ಅದನ್ನು ಸರಿಯಾಗಿ ಜಾರಿಗೊಳಿಸಿದರೆ ಭ್ರಷ್ಟಾಚಾರದ ಕಡಿವಾಣದ ದೃಷ್ಟಿಯಿಂದ ಬಹಳ ಒಳ್ಳೆಯ ಕ್ರಮ ಆಗುತ್ತೆ. ಸದಾನಂದ ಗೌಡರು ಕೂಡ ಅದನ್ನು ನೆನಪಿಸಿದ್ದಾರೆ ಅವರಿಗೆ. ಸದಾನಂದ ಗೌಡರನ್ನು ಕೂಡ ಸಕಾಲದ ಕಾರಣಕ್ಕಾಗಿಯೇ ಕರ್ನಾಟಕದ ಜನ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಕೂಡ, ಯಾಕಂದರೆ ಒಂದು ಒಳ್ಳೆಯ ಯೋಜನೆ ಇದು. ಆದರೆ ಈಗ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು ಏನು, ಯಾವ ಕಾರಣಕ್ಕಾಗಿ ಅವರು ಭೇಟಿ ಆಗ್ತಾ ಇದ್ದಾರೆ ಅಂತ ಕೇಳಿದ್ರೆ, ಅವರು ಹೇಳ್ತಾ ಇದ್ದಾರೆ ರಾಜಕಾರಣವೇ ಬೇರೆ, ಅಭಿವೃದ್ಧಿಯ ಕೆಲಸಗಳೇ ಬೇರೆ, ಅಭಿವೃದ್ಧಿಯ ಕೆಲಸಗಳೇ ಬೇರೆ. ಹೀಗಾಗಿ ರಾಜ್ಯದ ಜನರ ಹಿತವೇ ಮುಖ್ಯ ನನಗೆ, ಪಕ್ಷಾತೀತವಾಗಿ ನಾಯಕರ ಸಲಹೆಯಿಂದ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅಂದರೆ ಎಲ್ಲ ವಿಚಾರಧಾರೆಗಳ ಜನರು ಕೂಡ ಆಡಳಿತವನ್ನು ಮಾಡಿಕೊಟ್ಟಂಥವ್ರು. ಯಾರೇ ಆದರೂ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಕರ್ನಾಟಕಕ್ಕೆ ಒಳ್ಳೇದು ಮಾಡಬೇಕು ಅನ್ನೋಂಥ ಆಸೆ ಇದ್ದೇ ಇರುತ್ತೆ. ಅಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದ್ದಾರೆ, ಯಶಸ್ವಿ ಆಗಿಲ್ಲ ಅನ್ನೋದು ಎರಡನೇ ಮಾತು. ಆದರೆ ಯಾರು ನಾನು ಈ ರಾಜ್ಯಕ್ಕೆ ಕೆಟ್ಟದ್ದು ಮಾಡಬೇಕು ಅಂತೇಳಿ ಯಾರು ಕೂಡ ಮುಖ್ಯಮಂತ್ರಿ ಆಗೋದಿಲ್ಲ. ಹಾಗಾಗಿ ಒಳ್ಳೇದಾಗತ್ತೆ ಅನ್ನುವಂಥದ್ದನ್ನು ಶಿವಕುಮಾರ್ ಅವರು ಕೂಡ ಇಟ್ಕೊಂಡಿದ್ದಾರೆ. ಈ ಮೂಲಕವಾಗಿ ಅವರಿಂದ ಒಂದಿಷ್ಟು ಸಲಹೆಗಳನ್ನು ಪಡ್ಕೊಂಡ್ರೆ ಅದನ್ನು ಅವರು ಕೂಡ ಮುಕ್ತವಾಗಿ ಆ ಸಲಹೆ ಕೊಟ್ಟರೆ, ಉದಾಹರಣೆಗೆ ಈಗ ಸದಾನಂದ ಗೌಡರು ಕೊಟ್ಟಂತೆ ಸಕಾಲವನ್ನು ಜಾರಿಗೊಳಿಸಿ ಅಂತ ಹೇಳಿ ಅವರೇನು ಸಲಹೆ ಕೊಟ್ಟಿದ್ದಾರೆ, ಅದನ್ನೇನಾದರೂ ಶಿವಕುಮಾರ್ ಅವರು ಜಾರಿಗೊಳಿಸಿದರೆ ಮುಂದಿನ 2 ವರ್ಷಗಳ ಅವಧಿಯಲ್ಲಿ ನಿಜಕ್ಕೂ ಜನಸ್ನೇಹಿಯಾಗಿರ್ತಕ್ಕಂಥ ಆಡಳಿತ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ರಾಜಕಾರಣ ಮೀರಿದ ಅಭಿವೃದ್ಧಿಗೆ ನಾಯಕರ ಭೇಟಿ ಉತ್ತಮ ಅಂತ ಹೇಳಿ ಶಿವಕುಮಾರ್ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಆದರೆ ಇದು ಕೇವಲ ಭೇಟಿಗೆ ಸೀಮಿತ ಆಗಬಾರ್ದು. ಅಲ್ಲಿ ಕೊಟ್ಟಂತಹ ಸಲಹೆಗಳನ್ನು ಅವರು ಪೂರಕವಾಗಿ ಅವರು ಜಾರಿಗೊಳಿಸಬೇಕು ಶಿವಕುಮಾರ್ ಅವರು. ಆವಾಗ ಮಾತ್ರ ಶಿವಕುಮಾರ್ ಅವರು ಒಂದು ದೊಡ್ಡ ಮೈಲುಗಲ್ಲನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೇನೆ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದರೆ, ಮಾತಿದ್ದರೆ ಸಾಕ್ಷಿಗುಡ್ಡೆ ಅಂತ ಕೇಳ್ತಾರೆ, ಬಹುಶಃ ದೊಡ್ಡ ಸಾಕ್ಷಿಗುಡ್ಡೆ ಯಾವುದೋ ಮಾಡೋರು ಇದ್ದಾರೆ ಇವರು ಅಂತಕೊಂಡು ಹೇಳ್ತಾ ಇದ್ದಾರೆ. ಅದು ರಾಜಕೀಯದ ವ್ಯಂಗ್ಯಗಳು ಏನೇ ಇರಲಿ, ಕುಮಾರಸ್ವಾಮಿ ಅವರು ಟೈಮ್ ಕೊಟ್ಟರೆ ಅವ್ರನ್ನೂ ಕೂಡ ಭೇಟಿ ಆಗ್ತೀನಿ. ಇಬ್ಬರು ರಾಜಕೀಯವಾಗಿ ಬಹಳ ದೊಡ್ಡದಾದಂತಹ ಜಿದ್ದಾಜಿದ್ದಿ ಇಟ್ಕೊಂಡಿದ್ದಾರೆ. ಆದರೆ ಶಿವಕುಮಾರ್ ಅವರ ವಿಚಾರದಲ್ಲಿ ಒಂದು ಅಂಶವನ್ನು ನಾವು ಮರಿಬಾರ್ದು. ಶಿವಕುಮಾರ್ ಅವರು ಕುಮಾರಸ್ವಾಮಿಯವರ ಪುತ್ರನ ಎಲೆಕ್ಷನ್ನ ಸಂದರ್ಭದಲ್ಲಿ ಇರ್ಬೋದು ಅಥವಾ ಕುಮಾರಸ್ವಾಮಿ ಅವರ ಸರ್ಕಾರದ ಸಂದರ್ಭದಲ್ಲಿ ಇರ್ಬೋದು, ಹೆಗಲು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವರು ಇಬ್ಬರೂ ಕೂಡ ಹೇಳ್ಕೊಂಡಿದ್ದಾರೆ ಅವತ್ತು ನಾವು ಜೋಡೆತ್ತುಗಳು ಅಂತ ಹೇಳ್ಕೊಂಡು. ನಂತರ ಅವರು ಅದು ಹೆಂಗೆ ಹೇಳ್ಕೊಂಡಿದ್ದಾರೋ ಅದು ಬೇರೆ ಮಾತು. ಆದರೆ ಅವತ್ತು ಅವರು ಹೇಳ್ತಿರುವಂಥದ್ದು ತಾವು ಜೋಡೆತ್ತುಗಳು ಅಂತ ಏನು ಇಬ್ಬರು ಹೇಳ್ಕೊಂಡಿದ್ರಲ್ಲ, ಅದನ್ನು ಕೂಡ ರಾಜ್ಯದ ಜನ ನಂಬೋದಾದರೆ ಇಬ್ಬರು ಚೆನ್ನಾಗಿದೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತ ಅವತ್ತಿಬ್ಬರ ನಡುವೆ ಅಂತ ಹೇಳುವಂಥದ್ದು ನಾವು ಅರ್ಥ ಮಾಡ್ಕೋಬೋದು. ಆದರೆ ಈಗ ಏನೇನು ಆಗ್ತಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಶಿವಕುಮಾರ್ ಅವರ ಮಾತ್ರ ನಿಮಗೆ ತೋರಿಸ್ತೀನಿ. ನೋಡಿಯಪ್ಪ, ನಾವು ರಾಜ್ಯ ಹಿತಕ್ಕೆ ಕೆಲಸ ಮಾಡೋರು. ಸದಾನಂದ ಗೌಡರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದರು. ಅವರು ಅವ್ರ ಕೆಲಸ ಮಾಡುವಾಗ ನಾನೆಲ್ಲ ಗಮನಿಸಿದ್ದೇನೆ. ಯಾವುದು ಕೂಡ ಪಕ್ಷಪಾತ ಇಲ್ಲದೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ನಗನಗ್ತಾ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ರಾಜ್ಯಕ್ಕೆ ಸೇವೆ ಮಾಡಿದಂಥವ್ರಿಗೆ ಅವರ ಅನುಭವಗಳಿದೆಯಲ್ಲ, ಅದು ರಾಜ್ಯಕ್ಕೆ ಒಂದೊಂದು ಸಣ್ಣ ಸಣ್ಣ ಡಿಸಿಷನ್ ಕೂಡ ಬಹಳ ಇಂಪಾರ್ಟೆಂಟ್. ಕುಮಾರಸ್ವಾಮಿ ಅವರು ಟೈಮ್ ಕೊಟ್ಟು ಅವ್ರನ್ನೂ ಭೇಟಿ ಮಾಡ್ತೀನಿ, ಕೇಳ್ತೀನಿ ಎಲ್ಲರಿಗೂ.
ಎಲ್ಲರೂ ಅವ್ರ ಅನುಭವ ಕೇಳಬೇಕು, ಅವ್ರ ಮಾರ್ಗದರ್ಶನ ಕೇಳಬೇಕು. ರಾಜ್ಯಕ್ಕೆ ಸೇವೆ ಮಾಡಿದಾರೋ ಎಲ್ಲ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಡಲೇಬೇಕು ನಾವು. ಹೀಗೆ ಕುಮಾರಸ್ವಾಮಿ ಅವ್ರನ್ನೂ ಭೇಟಿ ಆಗ್ತೀನಿ ಅಂತ ಹೇಳಿದ್ರಲ್ಲ, ಆವಾಗಲೇ ಅದೇ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅತಿ ವಿನಯಂ ಧೂರ್ತ ಲಕ್ಷಣಂ, ಇದು ಬಹಳ ಮುಖ್ಯವಾದಂಥ ಒಂದು ಮಾತು. ಈ ಒಂದು ಮಾತನ್ನು ಅನೇಕ ಸಂದರ್ಭದಲ್ಲಿ ಕೋಟ್ ಮಾಡ್ತಾರೆ. ಅದನ್ನು ಶಿವಕುಮಾರ್ ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರು ಕೋಟ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಹೊಸ ಸಂಪ್ರದಾಯವನ್ನು ಲೇವಡಿ ಮಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಏನಂತೇಳಿ ಸಲಹೆ ಕೊಡಲಿ ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ, ಪ್ರಶ್ನಿಸ್ತಾ ಇದ್ದಾರೆ. ಯಾಕಂದರೆ ಅವರಿಬ್ಬರ ನಡುವಿನ ಮಾತಿನ ಚಕಮಕಿಯನ್ನು ನಾವು ನೋಡಿದ್ವಿ, ಹಿಂಗೆಲ್ಲ ಮಾತಾಡ್ಕೊಳ್ತಾರೆ ಇವರಿಬ್ಬರು ಅಂತ ಹೇಳ್ಕೊಂಡು. ಕುಮಾರಸ್ವಾಮಿ 2 ಬಾರಿ CM ಆದರು, ಏನು ಹರಿದಿದ್ದಾರೆ ಅಂತ ಹೇಳ್ಕೊಂಡು ಅವರೇ ಕೇಳಿದ್ದಾರೆ. ಶಿವಕುಮಾರ್ ಅವರು ಮೊನ್ನೆ ಇನ್ನೂ ಮುಖ್ಯಮಂತ್ರಿ ಆಗೋಕ್ಕೆ ಮೊದಲು DCM ಆಗಿದ್ದಾಗ ಮೊನ್ನೆ 19ನೇ ತಾರೀಕಿನಂದು ಮೇ ತಿಂಗಳಿನಲ್ಲಿ ತುಮಕೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಅವರು ಹೇಳಿದಂಥ ಮಾತು ಅದನ್ನು ಉಲ್ಲೇಖ ಮಾಡಿದ್ದಾರೆ. ತುಮಕೂರಿನಲ್ಲಿ DK ಶಿ ಅವರು ಮಾಡಿದಂತಹ ಭಾಷಣವನ್ನು ಉಲ್ಲೇಖ ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಏನು ಹರಿದು ಹಾಕ್ತಿದ್ದಾರೆ, ಏನು ಹರಿದಿದ್ದಾರೆ ಅವರು ಅಂತ ಹೇಳ್ಕೊಂಡು ಕೇಳಿದರು. ಹೀಗಾಗಿ ಶಿವಕುಮಾರ್ ಅವರು ಮಾತೆತ್ತಿರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆಯನ್ನು ಕೇಳ್ತಾರೆ. ಏನು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದೀರಿ ಅಂತ ಕೇಳ್ತಾರೆ. ಪಾಪ ಈಗ ಅವರು ನಾನೇನು ಹರಿದಿಲ್ಲ, ನನ್ನ ಹತ್ರ ಏನು ಸಲಹೆ ಕೇಳ್ತಾರೆ? ಇದು ಕುಮಾರಸ್ವಾಮಿಯವರ ಪ್ರಶ್ನೆ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಕುಮಾರಸ್ವಾಮಿಯವರು ವ್ಯಂಗ್ಯವಾಡಿದ್ದಾರೆ. ಈಗ ಎಲ್ಲರ ಹತ್ರ ಬಂದು ಭಾಳ ವಿನಯವಂತವಾಗಿ ಮಾಡುವಂಥದ್ದು ಧೂರ್ತ ಲಕ್ಷಣ ಅಂತ ಹೇಳಿ ಕುಮಾರಸ್ವಾಮಿಯವರು ಹೇಳ್ತಾರೆ. ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ ಅದೇನೋ ಪದ ಬಳಸಿದರು. ಏನು ಹರಿದವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹರಿದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತ. ಈಗ ನಾನು ಸಲಹೆ ಕೊಡೋದೇನೈತೆ, ನಾನು ಏನು ಕಿತ್ತ ಇಲ್ವಲ್ಲ, ಹರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು, ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಹೀಗೆ ಅತಿ ವಿನಯಂ ಧೂರ್ತ ಲಕ್ಷಣ ಅಂತೇಳಿ ಕುಮಾರಸ್ವಾಮಿ ಅವರು ಕೈ ಮುಗಿದಿದ್ದಾರೆ. ಇದು ಹೊಸ ಎಪಿಸೋಡ್. ಇವರಿಬ್ಬರ ನಡುವಿನ ಮಾತಿನ ಭರಾಟೆಯನ್ನು ನೋಡುವಂಥದ್ದೇ ರಾಜ್ಯದ ಜನರಿಗೂ ಕೂಡ ಒಂದು ರೀತಿಯಲ್ಲಿ ಹೆಂಗೆ ಮಾತಾಡ್ತಾರಪ್ಪ ಇವರಿಬ್ಬರು ಅನ್ನೋದು ಅನಿಸುತ್ತೆ. ಆ ರೀತಿಯಾಗಿಯೇ ಮಾತಾಡ್ತಿರ್ತಾರೆ. ಇವರಿಬ್ಬರ ನಡುವೆ ಯಾವತ್ತೂ ಕೂಡ ಭಾಳ ಒಳ್ಳೆಯ, ಭಾಳ ಆತ್ಮೀಯವಾದಂಥ ಸ್ನೇಹ ಅಂತೂ ಮೂಡುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಾಜಕೀಯವಾಗಿ ಇವರು ನೇರವಾದಂಥ ಎದುರಾಳಿಗಳು. ದೇವೇಗೌಡರಿಗೆ ರಾಜ್ಯಸಭೆ ಸ್ಥಾನ ನೀಡಿದ ಬಗ್ಗೆ ಕಾಂಗ್ರೆಸ್ನವರು ಏನು ಟೀಕೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೂ ಕೂಡ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಈಗ ಇವರಿಗೆ ಅನುಕಂಪ ಬಂದಿದೆ ಅಂತೇಳಿ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರು. ಮತ್ತು ವಿಶೇಷವಾಗಿ ಕಾಂಗ್ರೆಸ್ನವರು ದೇವೇಗೌಡರನ್ನ 70 ವರ್ಷಗಳಿಂದ ಹೇಗೆ ನಡೆಸ್ಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಕಾಂಗ್ರೆಸ್ನವ್ರಿಗೆ ಉತ್ತರ ಕೊಟ್ಟಿದ್ದಾರೆ. 1989ರ ದೇವೇಗೌಡರ ಸೋಲಿನ ಕಹಿಯನ್ನು ಕೂಡ ಕುಮಾರಸ್ವಾಮಿ ಅವರು ನೆನಪು ಮಾಡ್ಕೊಂಡಿದ್ದಾರೆ. 89ರಲ್ಲಿ 2 ಕಡೆಯಲ್ಲಿ ಸ್ಪರ್ಧಿಸಿದಂತಹ ದೇವೇಗೌಡರು 2 ಕಡೆಯಲ್ಲೂ ಕೂಡ ಸೋತಿತ್ತು. BJP JDS ಮೈತ್ರಿ ಭಯ ಇದೆ. ಅದಕ್ಕಾಗಿಯೇ ಈಗ ನಮ್ಮ ಮೇಲೆ ಭಾಳ ಅನುಕಂಪ ಬಂದಿದೆ, ವಿಶೇಷವಾಗಿ ದೇವೇಗೌಡರ ಮೇಲೆ ಅನುಕಂಪ ಬಂದಿದೆ. ಅಂದರೆ ಒಕ್ಕಲಿಗ ಮತದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು. ಮೈತ್ರಿಯಲ್ಲಿ ಬಿರುಕು ತರುವಂತಹ ಪ್ರಯತ್ನಕ್ಕೆ ಇವರು ಕೈ ಹಾಕದಂತೆ ಕಾಣ್ತಾ ಇದೆ. ದೇವೇಗೌಡರಿಗೆ ಕೊಟ್ಟಿಲ್ಲ ಅಂತ ಹೇಳಿ JDSನ ಕಾರ್ಯಕರ್ತರಲ್ಲಿ ಒಂದು ಅಭಿಪ್ರಾಯವನ್ನು ಮೂಡಿಸುವಂಥ ಕೆಲಸಕ್ಕೆ ಹೋಗಿದ್ದಾರೆ. ರಾಜ್ಯಸಭೆ ಟಿಕೆಟ್ಗೆ ದೇವೇಗೌಡರು ಅರ್ಜಿಯೇ ಹಾಕಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರೋದು 18 ಸೀಟು, ಅರ್ಜಿನೇ ಹಾಕಿಲ್ಲ. ಮತ್ತು ಅಧಿಕಾರಕ್ಕಾಗಿ ಇನ್ನೊಬ್ಬರ ಮನೆ ಬಾಗಿಲಿಗೆ ನಾವು ಹೋಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಒಂದು ಅಂಶವನ್ನು ಕುಮಾರಸ್ವಾಮಿಯವರು ಈ ಮನೆ ಬಾಗಿಲಿಗೆ ಹೋಗಿಲ್ಲ ಅಂತ ಹೇಳಿದಾಗ ಅವರ ಮನೆ ಬಾಗಿಲಿಗೆ ಬಂದಿರುವ ಅಧಿಕಾರವನ್ನು ಅವರು ಬಿಟ್ಟಿದ್ದಾರಾ, ಈ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಇನ್ನೊಬ್ಬರ ಮನೆಗೆ ಬಾಗಿಲಿಗೆ ಹೋಗಿಲ್ಲ ನಿಜ, ಆದರೆ ಅವರ ಮನೆ ಬಾಗಿಲಿಗೆ ಬಂದಿರುವ ಅಧಿಕಾರ ಬಿಟ್ಟಿದ್ದಾರಾ? ಹಾಗಾಗಿ ದೇವೇಗೌಡರಿಗೆ ಬಿಡ್ತಿದ್ರಾ? ಇನ್ನು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ತೊರೆದಂತಹವರು ದೇವೇಗೌಡರು ಅನ್ನುವಂಥ ಇತಿಹಾಸದ ವಾಸ್ತವವನ್ನು ಅವರು ನೆನಪು ಮಾಡಿದ್ದಾರೆ. 96ರಲ್ಲಿ ಆದಂತಹ ದೇವೇಗೌಡರು ಹೇಗೆ ತನ್ನ ಪ್ರಧಾನಮಂತ್ರಿ ಹುದ್ದೆಯನ್ನು ಕೂಡ ತ್ಯಜಿಸಿದ್ರು, ಆವಾಗ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ದೇವೇಗೌಡರನ್ನು ಸವಾಲಾಗಿ ತೆಗೆದುಕೊಂಡಂಥವ್ರು ಅನ್ನುವಂಥ ವಿಚಾರಗಳನ್ನು ನೆನಪು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಮಾತನ್ನು ತೋರಿಸ್ತೀನಿ. ಈಗ ಕಾಂಗ್ರೆಸ್ನವ್ರಿಗೆ ಅನುಕಂಪ ಬಂದಿದೆ ದೇವೇಗೌಡರ ಬಗ್ಗೆ. ಯಾವ್ಯಾವ ಥರ ನಡೆಸ್ಕೊಂಡಿದ್ದಾರೆ ಅವರ 70 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರನ್ನ ಎಲ್ಲ ನಮಗೆ ಗೊತ್ತಿರತಕ್ಕಂಥ. ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಅವರಿಗೆ ಅವರ ಉದ್ದೇಶ ದೇವೇಗೌಡರ ಬಗ್ಗೆ ಅನುಕಂಪ ತೋರಿಸಿರೋದು. ಇವತ್ತು ಯಾವೊಂದು BJP JDSನ ಮೈತ್ರಿ ಇದೆ, ಈ ಮೈತ್ರಿ ಅವರಿಗೆ ಎಲ್ಲ ಒಂದು ಕಡೆ ಅಳಕಿದೆ. ಮುಂದಿನ ಚುನಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅವರಿಗೆ.
ಆ ಹಿನ್ನೆಲೆಯಲ್ಲಿ ಈ ಮೈತ್ರಿಯಲ್ಲಿ ಬಿರುಕು ತರಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗ ಅರ್ಜಿ ನಾವು ಹಾಕಿದೀವ, ದೇವೇಗೌಡರು ನನಗೆ ಕೊಡಿ ಅಂತ ಕೇಳಿದ್ದಾರಾ? ಅದು ಯಾವುದೋ ನಮಗೆ ಸಂಬಂಧ ಇಲ್ಲದೆ ಇರೋದು. ಅವರು ಅಧಿಕಾರಕ್ಕೋಸ್ಕರವಾಗಿ ಇನ್ನೊಬ್ಬರ ಮುಂದೆ ಮನೆ ಮುಂದೆ ಹೋದವರಲ್ಲ. ಪ್ರಧಾನಮಂತ್ರಿ ಅಂತ ಸ್ಥಾನನೇ 5 ವರ್ಷ ಉಳಿಸ್ಕೊಳ್ಳೋಕೆ ಅವಕಾಶ ಇದ್ದಿದ್ದನ್ನು ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಒಂದು ನಿಮಿಷ ಇಲ್ಲಿರಲ್ಲ ಅಂತ ಬಂದಂಥವ್ರು. ಈಗ ರಾಜ್ಯಸಭಾ ಸೀಟಿಂದ ಅವ್ರ ಶಕ್ತಿ ಅವರು ಹೋರಾಟ ಮಾಡಬೇಕಾ? ಅವ್ರಿಗೆ ಬೇಕಾಗಿರೋದು ಭಗವಂತ ಕೊಡೋ ಆರೋಗ್ಯ. ಅಯ್ಯೋ ರಾಮ, ಈಗ ಒಕ್ಕಲಿಗರು ಮುಖ್ಯಮಂತ್ರಿನ ಇದ್ದಾಗ ರಾಜ್ಯಸಭಾ ತಗೊಂಡು ಏನು ಮಾಡ್ತೀರಿ? ಪಾಪ ಒಕ್ಕಲಿಗರು ಮುಖ್ಯಮಂತ್ರಿನೇ ಇದ್ದಾರೆ, ಎಲ್ಲಿಂದ ನ್ಯಾಯ ಆಯ್ತದೆ? ಪಾಪ ಅವ್ರು ಉಳ್ಸೋಕ್ಕೆ ಅಲ್ವ ಮಾಡಿರೋದೀಗ. ಇನ್ನೊಂದು 2 ತಿಂಗಳು ನೋಡೋಣ ಸುಮ್ಮನೆ. ಹೀಗೆ ಒಕ್ಕಲಿಗರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ಇವರ ಇಬ್ಬರ ನಡುವಿನ ರಾಜಕೀಯದ ಜಿದ್ದಾಜಿದ್ದಿ ಮುಂದುವರಿತು. ಯಾಕಂದರೆ ಇಬ್ಬರೂ ಕೂಡ ತಮ್ಮ ರಾಜಕಾರಣದ ಬಹಳ ಮುಖ್ಯವಾದಂತಹ ಒಂದು ಅಸ್ತಿತ್ವವನ್ನು ಹೊಂದಿರುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ. ಈ ಎರಡು ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಇದರಲ್ಲಿ ಸ್ವಲ್ಪ ಮೇಲ್ಗೈಯನ್ನು ಬಹಳ ಹಿಂದಿನಿಂದಲೂ ಕೂಡ ಸಾಧಿಸ್ಕೊಂಡು ಬಂದಿದ್ದಾರೆ. ಶಿವಕುಮಾರ್ ಅವರು ಕೂಡ ಅದಕ್ಕೆ ಒಂದು ಪ್ರತಿಯಾದಂತಹ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಯಾರು ಅಂತಿಮ ಯಶಸ್ಸುಗಳನ್ನು ಗಳಿಸ್ತಾರೆ ಅನ್ನೋಂಥದ್ದು ಇರೋದಿಲ್ಲ. ರಾಜಕೀಯ ಅನ್ನೋಂಥದ್ದು ಒಂದು ಯಾವತ್ತೂ ಉರುಳುವಂತಹ ಚಕ್ರದ ರೀತಿಯಲ್ಲಿ ಅಲ್ಲಿ ಒಬ್ಬರು ಮೇಲೆ ಬರ್ತಾರೆ, ಒಬ್ಬರು ಕೆಳಗಡೆ ಹೋಗ್ತಾರೆ. ಕುಮಾರಸ್ವಾಮಿ ಅವರು ಕೆಳಗಡೆ ಹೋಗ್ಬೋದು, ಶಿವಕುಮಾರ್ ಮೇಲೆ ಬರ್ಬೋದು, ಅಥವಾ ಕುಮಾರಸ್ವಾಮಿ ಮೇಲೆ ಬರ್ಬೋದು, ಶಿವಕುಮಾರ್ ಕೆಳಗೆ ಹೋಗ್ಬೋದು. ಇವರಿಬ್ಬರ ರಾಜಕೀಯದ ಜಿದ್ದಾಜಿದ್ದಿ ಮಾತ್ರ ಅದೇ ರೀತಿಯಾಗಿ ಮುಂದುವರಿತಾ ಹೋಗ್ತಿರುವಂಥದ್ದು.